ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏಜ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರುಟೀನ್ನ ಡೇ 15 ಆಗಿರುತ್ತೆ. ಈ ಒಂದು ಡೇ 15 ಎಲ್ಲಿ ಕಳೀತಾ ಇದ್ದೀನಿ ಅಂದರೆ ನಾನು ನನ್ನ ತವ್ರ ಮನೆಯಲ್ಲಿ ಈ ಒಂದು ದಿನನ ಕಳೀತಾ ಇದ್ದೀನಿ. ಸೊ ಇವತ್ತು ಸಂಡೇ, ಸ್ಪೆಷಲ್ ಡೇ ಟು ಮೀ. ಜೊತೆಗೆ ಎಲ್ಲರಿಗೂ ಕೂಡ. ಯಾಕಪ್ಪ ಅಂದರೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೀನಿ ಈ ಒಂದು ಹಬ್ಬನ ಆಚರಣೆ ಮಾಡ್ಕೊಳ್ಳಿಕ್ಕೆ. ಯಾಕಂದರೆ ಮದುವೆ ಆದ ಮೊದಲ ಹಬ್ಬ ಅಂತಲೇ ಹೇಳ್ಬೋದು. ವರ್ಷದ ಮೊದಲನೇ ಹಬ್ಬ. ನಮಗೂ ಕೂಡ ಒಂಥರ ತುಂಬ ಬ್ಯೂಟಿಫುಲ್, ತುಂಬ ಖುಷಿ ಆಗ್ತಿದೆ. ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಹಸ್ಬೆಂಡ್ ಜೊತೆಗೆ ಈ ಒಂದು ಹಬ್ಬನ ಆಚರಣೆ ಮಾಡ್ಕೊಳ್ಳೋದೇ ಒಂಥರ ತುಂಬ ಖುಷಿ ಆಗುತ್ತೆ. ಅವ್ರ ಮನೆಗೆ ಬಂದಿರೋದು ಇನ್ನೂ ಹೆಚ್ಚು ಖುಷಿ ಅಂತಲೇ ಹೇಳ್ಬೋದು. ಅಪ್ಪ ನೋಡ್ತಾ ಇರ್ಬೋದು ಕಸ ಗುಡಿಸ್ತಾ ಇದೆ, ಯಾಕಂದರೆ ಲೇಟ್ ಆಗಿಬಿಟ್ಟಿದೆ ಅಂತಂದು. ಅವಾಗ ತಾನೇ ಎದ್ಬಿಟ್ಟು ಅಪ್ಪಾಜಿ ಯಾವಾಗಲೂ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ನಾನು ಇಲ್ಲಪ್ಪ ನೀನು ಮಾಡಿಬಿಡು, ನನ್ನದು ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟೆ. ಓಕೆ ಅಂದ್ಕೊಂಡು ಮಾಡಿದ್ರು ಅವರು. ಸೊ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಆ್ಯಸ್ ಯೂಶುವಲ್ ಮನೆಗೆ ಹೆಂಗೆ ನಮ್ಮ ಮನೇಲಿ ಹೆಂಗೆ ರಂಗೋಲಿ ಆಗ್ತಾಯಿದೆ, ಇಲ್ಲೂ ಸಹ ಅದೇ ರೀತಿಯಾಗಿ ಆಗ್ತಾಯಿದೆ. ನೋಡ್ತಾ ಇರ್ಬೋದು. ಚಿಕ್ಕದಾಗಿ ಹಾಕೋಣ ಅಂದ್ಕೊಂಡೆ, ಎದ್ದಿದ್ದೇ ಲೇಟು, 7 ಆಗಿತ್ತು. ಬಟ್ ನೈಟ್ ಲೇಟಾಗಿ ಬಂದು 2 ಬಂದಿದ್ದು. ಮತ್ತು ನಾವು 4:30ಗೆ ಎದ್ದೇಳೋದು ಅಂದರೆ ಮತ್ತು ಡೇ ಫುಲ್ ನಾನು ಎಲ್ಲ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿರಬೇಕಾಗುತ್ತೆ. ಇಲ್ಲಾಂದರೆ ಕೆಲಸ ಮಾಡ್ತಾ ಇರುವಾಗ ಏನಾದರೂ ಎಡವಟ್ಟಾಗುತ್ತೆ. ಹಾಗಾಗಿ ಬೇಗ ಬಟ್ ಲೇಟಾಗೇ ಎದ್ದಿದ್ದು. ಇರಲಿ ಪರವಾಗಿಲ್ಲ ಅಂತಂದು. ಮತ್ತು ವರ್ಕೌಟ್ ಮೆಡಿಟೇಷನ್ ಇವೇನು ಮಾಡಿಲ್ಲ. ಹಬ್ಬದಿನೂ ಎಲ್ಲನೂ ಮಾಡಬೇಕು ಅಂತ ರೂಲ್ಸು ಕೂಡ ಇಲ್ಲ. ನಮಗೆ ನಾವು ರೂಲ್ಸ್ ಹಾಕೋಬೇಕಾಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಸೊ ಅಮ್ಮ ಎಲ್ಲ ಟೀ ಮಾಡಿಕೊಟ್ಟಿದ್ರು. ಟಿಫನ್ಗೂ ಸಹ ಇದ್ರು. ಟಿಫನ್ಗೆಲ್ಲ ಆಮೇಲೆ ಹೆಚ್ಚಿದ್ರಾಯಿತು. ಫಸ್ಟು ಟೀ ಎಲ್ಲ ಕುಡಿಯೋಣ, ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ, ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಕೂತ್ಕೊಂಡಿದ್ವಿ. ತಮ್ಮಂದ್ರೆಲ್ಲರೂ ಬಂದಿದ್ದು, ಜೊತೆಗೆಲ್ಲ ಮಾತುಕತೆ ಎಲ್ಲ ಮುಗೀತು. ಜೊತೆಗೆ ಫಸ್ಟಿಗೆ ಹೇಳಬೇಕಿತ್ತು, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಸಿಹಿ ಕಹಿ ಎರಡೂ ಸಮನಾಗಿ ಸಾಗಲಿ ಅಂತ ನಾನು ಬಯಸ್ತೀನಿ. ಈ ಒಂದು ವಿಡಿಯೋ ಬೇಗ ಅಪ್ಲೋಡ್ ಆದರೆ ಬೇಗ ನಿಮಗೆ ತಲುಪುತ್ತೆ. ಲೇಟ್ ಆದರೆ ಎಲ್ಲರಿಗೂ ಕ್ಷಮೆ ಇರಲಿ ಅಂತ ಹೇಳ್ತಾ, ಯುಗಾದಿ ಹಬ್ಬಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ತಾ ಇದ್ದೆ. ನೋಡ್ತಾ ಇರ್ಬೋದು. ಈ ಹಿಂದೆ ನಾವೇ ಹಚ್ಕೊತಾ ಇದ್ವಿ, ದೊಡ್ಡಮ್ಮ ಅಂದರು ನಮಗೆ ಹಚ್ತಾ ಇದ್ದರು. ಬಟ್ ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಹಚ್ತಾ ಇದ್ದೀನಿ. ಇದು ಮೊದಲನೇ ಹಬ್ಬ ಮದುವೆ ಆದ ನಂತರದಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಅದು ತವ್ರ ಮನೆಗೆ ಬಂದು ಹಬ್ಬನ ಆಚರಣೆ ಮಾಡ್ತಾ ಇರೋದು ಇನ್ನೂ ಹೆಚ್ಚು ಖುಷಿ ಕೊಡ್ತಾ ಇದೆ. ಅಪ್ಪ ಕೂಡ ನಮಗೆ ಗೊತ್ತೇ ಇರಲಿಲ್ಲ, ನಾವು ಇಲ್ಲಿ ಬರ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ. ನಾವು ಬೆಂಗಳೂರಲ್ಲಿ ಹಬ್ಬ ಮಾಡೋಣ ಅಂದ್ಕೊಂಡಿದ್ವಿ, ಇಲ್ಲಾಂದರೆ ಅವ್ರ ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ, ನಮ್ಮತ್ತೆ ಮನೆಗೆ. ಆದರೆ ಅಪ್ಪ ಇಲ್ಲ, ಮೊದಲನೇ ಹಬ್ಬ ಯುಗಾದಿ ಹಬ್ಬನ ತವ್ರ ಮನೆಯಲ್ಲೇ ಮಾಡಬೇಕು, ಅಳಿಯನಿಗೆ ಮಗಳಿಗೆ ಬಟ್ಟೆ ಕೊಡಿಸ್ಬೇಕು ಅಪ್ಪ ಆದವರು ಅಂತಲೇ ಹೇಳಿದರು. ಹಾಗಾಗಿ ಅಪ್ಪಾಜಿ ಕೂಡ ನಮಗೆ ಬಟ್ಟೆ ಕೊಡಿಸಿದ್ರು. ಆಲ್ಮೋಸ್ಟ್ ಈಗ ಎಲ್ಲ ಹಬ್ಬಗಳಿಗೆ ಅವರೇ ಬಟ್ಟೆ ಕೊಡಿಸೋ ಥರ ಆಗಿಬಿಟ್ಟಿದೆ. ಹಸ್ಬೆಂಡು ಕೊಡಿಸ್ತಾರೆ, ಸ್ವಲ್ಪ ಕಡಿಮೆನೇ. ಯಾಕಂದರೆ ಮುಂಚೆ ಅಪ್ಪನೂ ಕೊಡಿಸ್ತಿರ್ಲಿಲ್ಲ, ಯಾರೋ ಕೊಡಿಸ್ತಾರೆ, ನಾವೇ ತೊಗೋಬೇಕಿತ್ತು. ಬಟ್ ಮದುವೆ ಆದಮೇಲೆ ನಮ್ಮ ಅಪ್ಪ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಏನು ಕೇಳಿದ್ರು ಕೊಡಿಸೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ ನಮ್ಮ ಅಪ್ಪ. ಯಾಕಂದರೆ ಮಗಳು ಅಳಿಯ ಅಂತಷ್ಟೇ ಪ್ರೀತಿ ಹೆಚ್ಚಿಗೆ ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಮತ್ತೆ ಅವರಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಮಸಾಜ್ ಎಲ್ಲ ಮಾಡ್ತಾಯಿದ್ದೆ. ಅಲ್ಲೇ ಸ್ವಲ್ಪ ಹಂಗೆ ಕಿರಿಕು ಅದು ಇದು ಕಾಲೆಳೆದೆಲ್ಲ ಮಾಡ್ತಾಯಿದ್ದೆ. ನಮ್ಮ ಅಮ್ಮ ಅಂತೂ ನಗ್ತಾಯಿದ್ರು, ಹಂಗೆಲ್ಲ ಮಾಡಬಾರ್ದು ಹಾಗೆ ಹೀಗೆ ಅಂತಿದ್ರೆ. ಇಲ್ಲಮ್ಮ ಏನೋ ಪರವಾಗಿಲ್ಲ ಸುಮ್ಮನಿರು, ನಾವು ಸ್ವಲ್ಪ ಫ್ರೆಂಡ್ಲಿಯಾಗಿ ಇರ್ತೀವಿ, ಆ ಥರ ಎಲ್ಲ ತಲೆ ಕೆಡ್ಸ್ಕೊಬೇಡ, ಜಗಳ ಎಲ್ಲ ಆಡಲ್ಲ. ಆಡಿದ್ದು ತುಂಬ ರೇರು. ನಮಗೋಸ್ಕರ ನಾವು ಜಗಳ ಆಡಲ್ಲ. ನಮ್ಮಲ್ಲಿ ಮೂರನೇ ವ್ಯಕ್ತಿಗಳು ಬಂದು ಏನಾದರೂ ಮಾತುಕತೆ ಆಡಿದಾಗ ನಮ್ಮಲ್ಲಿ ಜಗಳ ಆಗುತ್ತೆ. ಬಟ್ ಇವತ್ತು ನಾವು ಜಗಳ ಆಡಲ್ಲ, ತುಂಬ ಖುಷಿಯಾಗಿರ್ತೀವಿ. ಯಾಕಂದರೆ ಯುಗಾದಿ ಹಬ್ಬ, ಹೊಸ ವರ್ಷದ ಮೊದಲನೇ ಹಬ್ಬ. ಹಾಗಾಗಿ ನಾವೇನು ಜಗಳ ಮಾಡ್ಕೊಳಲ್ಲಮ್ಮ ಅಂತೆಲ್ಲ ಅಮ್ಮಗೂ ಕಾಲು ಎಳಿತಾ ಇದ್ವಿ. ಅದಾದಮೇಲೆ ಮನೆಯವರು ಸಹ 1 ಅವರ್ ಬಿಟ್ಟಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆಗೇನೋ ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ರು. ಮಾವಿನ ತೋರಣದಿಂದ, ಬೇವಿನ ಸೊಪ್ಪಿಂದ ಹಾಕ್ಬಿಟ್ಟೆಲ್ಲ ಮಾಡ್ತಾಯಿದ್ರು. ಅವ್ರ ಮನೇಲಿ ಯಾವ ರೀತಿಯಾಗಿ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಇಲ್ಲೂ ಸಹ ಮಾಡ್ತಾಯಿದ್ರು. ನನಗೆ ತುಂಬ ಖುಷಿ ಆಯಿತು. ಮನೇಲಿ ಯಾರೋ ಅಪ್ಪಗೆ ಗಂಡು ಮಕ್ಕಳು ಇಲ್ಲ ಅನ್ನೋ ಕೊರಗೆ ಇರಲ್ಲ. ಯಾಕಂದ್ರೆ ತಮ್ಮಂದ್ರೆಲ್ಲ ಇದ್ದಾರೆ. ಬಟ್ ಅವ್ರ ಮನೆಗೆ ಸ್ವಂತವಾಗಿ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಮಾಡೋ ಥರ ಇದ್ದಾಗ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ. ನಮ್ಮ ಅಪ್ಪಗಿಂತೂ ತುಂಬಾ ಖುಷಿಯಾಗೋಯ್ತು ಅಂತ ಹೇಳ್ಬೋದು. ಅವರು ಸಹ ಎಲ್ಲ ಡೆಕೋರೇಟ್ ಎಲ್ಲ ಮನೆಗೆ ಬಾಗಿಲು ತೋರಣ ಎಲ್ಲ ಮಾಡಿದ್ರು. ನನಗೆ ಸಿಗ್ತಾ ಇರಲಿಲ್ಲ. ನಾನು ಒಳಗಡೆ ಎಲ್ಲ ಅಡುಗೆ ಎಲ್ಲ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಹೊರಗಡೆ ಮಾಡ್ತಾಯಿದ್ರು. ಅಪ್ಪಾಜಿನೇನು ಹೊರಗೆ ಅಲ್ಲಿ ಇಲ್ಲಿ ಹೋಗಿ ಬರ್ತಾಯಿತ್ತು. ಅಮ್ಮನೂ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಎಷ್ಟು ಚೆನ್ನಾಗೆಲ್ಲ ಮಾಡ್ತಾಯಿದ್ದಾರೆ ಅಂತ. ನಮ್ಮ ತಮ್ಮ ಬಂದುಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ನಾನು ಸಹ ಬ್ಯುಸಿ ಇದ್ದೆ. ಎಲ್ಲ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಹೊರಗಡೆ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಊಟ ಇದೆ ಅಂತಂತೇಳಿ ಅವರು ಹೊರಟರು. ನಾನು ಕೂಡ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಶಾವಿಗೆ ಎಲ್ಲ ಬಸ್ಬಿಟ್ಟು ಅನ್ನ ಸಾರು ಪಲ್ಯ ಎಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಸಹ ಮಾಡಿದ್ವಿ. ನೋಡ್ತಾ ಇರ್ಬೋದು. ಸ್ವಲ್ಪ ನನಗೆ ತುಂಬ ಬಿಸಿಲಿತ್ತು, ಸೀಟ್ ಮನೆ ಆಗಿರೋದ್ರಿಂದ ತುಂಬ ಬಿಸಿಲು ಹೊಡಿತಾ ಇತ್ತು ಅಂತ ಹೊರಗಡೆ ಬಂದು ನಿಂತ್ಕೊಂಡಿದ್ದೆ. ಆವಾಗ ಒಂದಿಷ್ಟು ಯಾವ ಜಾತಿ ಪಕ್ಷಿಗಳಂತೆ ನನಗೆ ಗೊತ್ತಿಲ್ಲ, ಎಷ್ಟು ಮುದ್ದವಾಗಿತ್ತು ಅಂದರೆ. ಬಟ್ ಇವು ಎದುರ್ತಾನೆ ಇಲ್ಲ, ನಾನು ಎಷ್ಟೇ ಹತ್ತಿರ ಹೋದ್ರೂ ಸುಮ್ಮನೆ ಇದ್ದಾವೆ. ಸ್ವಲ್ಪ ನೀರು ಹಿಂಗೆ ಚುಮ್ಸಿದೆ. ಬಟ್ ಆ ಕಡೆ ಹೋದ್ವು. ನೋಡ್ತಾ ಇರ್ಬೋದು. ಅದೆಲ್ಲ ಆದಮೇಲೆ
ಸೊ ನಮ್ಮ ಮನೆ ಸಿಂಪಲಾಗಿ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಅವ್ರು ಹೊರಟ ಮೇಲೆ ನಾವು ವೀಡಿಯೋಸ್ ಮಾಡಿಕೊಂಡೇ ನೋಡ್ತಾ ಇರ್ಬೋದು. ಬಟ್ ಚಿಕ್ಕದಾಗಿ ಚೊಕ್ಕದೆ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ಪೂಜೆ ಮಾಡಿದ್ದು, ಅದಾದಮೇಲೆ ಅಮ್ಮ ಮಾಡಿದ್ದು. ಅಮ್ಮನ ವೀಡಿಯೋ ನಾನು ಮಾಡಿದ್ದೀನಿ. ಅದಾದಮೇಲೆ ಅಮ್ಮಗೆ ಹೇಳಿಬಿಟ್ಟು ನಾನು ವೀಡಿಯೋಸ್ ಮಾಡಿಸೋಣ ಅಂತ ಇನ್ನೊಂದ್ಸಲಿ ಪೂಜೆ ಮಾಡಿದೆ. ಓಕೆ ಅಂತ ನಮ್ಮ ಅಮ್ಮನೂ ಹಿಂಗೆ ಸರ್ಕಸ್ ಮಾಡ್ಕೊಂಡು ಮಾಡ್ತು. ಆ ಮಾಡಿದ್ದು ಒಂದಿಷ್ಟು ವೀಡಿಯೋನ ಎಡಿಟಿಂಗ್ ಮಾಡಿಬಿಟ್ಟು ನಾನು ಹಾಕಿರೋದು. ಇದನ್ನು ನೀವು ಮಾಡೋಕ್ಕೆ ನಮ್ಮಮ್ಮ ಎಷ್ಟೋ ತನಕ ತೊಗೊಂಡಿದ್ದೆ. ಇಲ್ಲಮ್ಮ ಹಿಂಗೆ ಮಾಡಬೇಕು ನೋಡು ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀನಿ. ಫೈನಲಾಗಿ ಇದೆ ಅದೇ ಥರ ಬರಲಿ ಅಂತಂದು ಮಾಡಿರೋವಂಥದ್ದು. ಇದಾದಮೇಲೆ ನಮ್ಮ ಮನೆಯವರು ಸಹ ಬಂದು ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಕರ್ಕೊಂಡು ಹೋದರು. ದೇವಸ್ಥಾನಕ್ಕೆ ಹೋಗಿದ್ದು ಫಸ್ಟು. ನಿಂದು ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಗಿದು ಅದಾದಮೇಲೆ ಕೆಲವೊಂದಿಷ್ಟು ಫುಟೇಜ್ ಹಾಕಿದ್ದೀನಿ. ನಮ್ಮ ಮನೆಯವ್ರು ವೀಡಿಯೋಸ್ ಮಾಡಿದ್ದು. ಅಲ್ಲಿ ಎಷ್ಟು ಅದ್ಭುತವಾಗಿ ಎಲ್ಲ ರೀತಿಯಾಗಿ ವೀರಗಾಸದ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಎಲ್ಲ ಯಾವ ರೀತಿಯಾಗಿ ಚುಚ್ಕೊಂಡಿದ್ದಾರೆ ಅಂತ ನೀವೇ ನೋಡಿದ್ರಲ್ಲ ಯಾವ ರೀತಿಯಾಗಿ ಹಬ್ಬನ ಆಚರಣೆ ಮಾಡ್ತಾರೆ ಇಲ್ಲಿ ಅಂತ. ಎಲ್ಲ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ವಿ. ನಾವೀಗ ಇದೇ ಥರನೇ ಕುತ್ಕೊಂಡು ವಾಶ್ ಮಾಡೋದು. ಸಿಂಕ್ ಎಲ್ಲ ಇಲ್ಲ ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ. ಅದಾದಮೇಲೆ ಮನೆಯಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿಕೊಂಡು ಕುಡಿದು, ಯಾಕಂದರೆ ಮಾರ್ನಿಂಗ್ ಏನು ಹೆಲ್ದಿ ಡ್ರಿಂಕ್ ಏನು ತೊಗೊಂಡಿರಲಿಲ್ಲ, ಅದಕ್ಕೋಸ್ಕರನೇ ಒಂದು ಡ್ರಿಂಕ್ ತೊಗೊಂಡ್ವಿ. ನಮ್ಮ ಮನೆಯವರು ಒಂದು ಆಗಿದೆ ಅಂತ ಅಲ್ಲಿ ರೊಟ್ಟಿ ಹಾಕ್ತಾಯಿದ್ರು. ಅದೆಲ್ಲ ಆಗೋಸ್ಟಿಗೆ 7 o'clock ಆಗೇ ಹೋಯಿತು. ಹಾಗಾಗಿ ನಮ್ಮ ಮನೆಯವ್ರಿಗೂ ಸಹ ದೇವ್ರ ದೀಪ ಹಚ್ಚಲಿಕ್ಕೆ ಹೇಳಿದೆ. ಸರಿ ಅಂತ ಅವರು ಸಹ ದೇವ್ರ ದೀಪ ಹಚ್ಚಿದ್ರು. ಸೊ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಮೊದಲನೇ ದಿನ ಅಂತ ಹೇಳ್ಬೋದು. ಇವತ್ತು ನಾವು ಚಂದ್ರ ನೋಡಲ್ಲ, ಬೇವು ಬೆಲ್ಲ ಕೊಡುವಂಥದ್ದು ನಾಳೆ ಆಗಿರುತ್ತೆ. ಶಾವಿಗೆ ಮಾಡಿದಾಗ ನಾವು ಕೊಡಲ್ಲ, ನಾಳೆ ನಾವು ಹಬ್ಬ ಮಾಡ್ತೀವಿ. ಕೆಲವೊಂದಿಷ್ಟು ಜನ ಇವತ್ತೇ ಹಬ್ಬ ಮಾಡ್ತಾರೆ, ಚಂದ್ರ ನೋಡಿಬಿಟ್ಟು ಇವತ್ತು ಎಲ್ಲರ ಕಾಲಿಗೆ ಬೀಳ್ತಾರೆ. ಬಟ್ ನಾವು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.